ಎಲ್ಲರಿಗೂ ನಮಸ್ಕಾರ. ನಾನು ಪ್ರೊಫೆಸರ್ ಪ್ರಿಯಾಂಕಾ ಕುಲಕರ್ಣಿ. ನಿಮಗೆಲ್ಲ ತಿಳಿದಿರುವ ಹಾಗೆ ಕುಲಕರ್ಣಿ ಕಾಮರ್ಸ್ ಕ್ಲಾಸಸ್ ಎನ್ನುವ ಯೂಟ್ಯೂಬ್ ಚಾನಲ್ ನಾವು ಕೆಸೆಟ್ ಮತ್ತು ನೆಟ್ ಎಕ್ಸಾಮ್ಗೆ ಸಂಬಂಧಿಸಿದಂತಹ ಕಾಮರ್ಸ್ ಟಾಪಿಕ್ಸ್ ಅನ್ನು ಡಿಸ್ಕಸ್ ಮಾಡ್ತಾ ಇದ್ದೇವೆ. ಅದರಲ್ಲಿ ನಾವು ಇಕನಾಮಿಕ್ಸ್ ಸೀರೀಸ್ ಅನ್ನು ಸ್ಟಾರ್ಟ್ ಮಾಡಿದ್ದೇವೆ. ಇದರಲ್ಲಿ ಇವತ್ತು ನಾವು 2ನೇ ವಿಡಿಯೋವನ್ನು ಅಪ್ಲೋಡ್ ಮಾಡ್ತಾ ಇದ್ದೇವೆ. ಈ ಒಂದು ವಿಡಿಯೋದಲ್ಲಿ ಮಾರ್ಕೆಟ್ ಸ್ಟ್ರಕ್ಚರ್ ಬಗ್ಗೆ ನಾನು ನಿಮಗೆ ಹೇಳಿದ್ದೇನೆ. ನೋಡಿ, ನೀವು ಯಾವಾಗಲಾದ್ರೂ ನಿಮಗೆ ಆಶ್ಚರ್ಯ ಆಗಿರಬಹುದು, ಕೆಲವೊಂದು ವಸ್ತುಗಳ ಬೆಲೆ ಫಿಕ್ಸ್ ಆಗಿರುತ್ತೆ, ಕೆಲವೊಂದು ವಸ್ತುಗಳ ಬೆಲೆ ಏರಿಳಿತ ಆಗ್ತಾ ಇರುತ್ತೆ. ಹೀಗೆ ಯಾಕಾಗತ್ತೆ ಅಂತ. ಹೌದಾ? ಹೀಗಾಗಲು ಕಾರಣ ಏನು? ಹೀಗಾಗಲು ಕಾರಣನೇ ಈ ಒಂದು ಮಾರ್ಕೆಟ್ ಸ್ಟ್ರಕ್ಚರ್ ಅಂತ ನಾವು ಹೇಳ್ಬೋದು. ಹಾಗಾದ್ರೆ ಮಾರ್ಕೆಟ್ ಸ್ಟ್ರಕ್ಚರ್ ಅಂದ್ರೆ ಏನು? ಮಾರ್ಕೆಟ್ ಸ್ಟ್ರಕ್ಚರ್ ಇಸ್ ಆರ್ಗನೈಸೇಷನ್ ಅಂಡ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಅ ಮಾರ್ಕೆಟ್. ಅಂದ್ರೆ ಒಂದು ಮಾರ್ಕೆಟಿನ ಮಾರುಕಟ್ಟೆಯ ಕ್ಯಾರೆಕ್ಟರಿಸ್ಟಿಕ್ಸ್, ಗುಣಲಕ್ಷಣಗಳು, ಅದು ಯಾವ ರೀತಿ ಆರ್ಗನೈಸ್ ಅಂದ್ರೆ ಸಂಘಟಿಸಲ್ಪಟ್ಟಿದೆ ಮತ್ತು ಆ ಒಂದು ಮಾರ್ಕೆಟಿನ ಗುಣಲಕ್ಷಣಗಳು ಏನು ಅನ್ನೋದನ್ನ ಮಾರ್ಕೆಟ್ ಸ್ಟ್ರಕ್ಚರ್ ಹೇಳುತ್ತೆ. ಹಾಗಾದ್ರೆ ಆ ಗುಣಲಕ್ಷಣಗಳು ಏನು ಅಂತ ಹೇಳೋದಕ್ಕೆ ನಾವು ಯಾವ ಫ್ಯಾಕ್ಟರ್ ಅಂತ ಕನ್ಸಿಡರ್ ಮಾಡ್ತೇವೆ? ಒಂದು, ಅಲ್ಲಿ ಯಾವ ರೀತಿಯ ಕಾಂಪಿಟೇಷನ್ ಇದೆ, ಅಲ್ಲಿ ಸ್ಪರ್ಧೆ ಅಂದ್ರೆ ಅಲ್ಲಿ ಇರುವಂತಹ ಕಂಪನಿಗಳ ಮಧ್ಯೆ ಯಾವ ರೀತಿ ಸ್ಪರ್ಧೆ ಇದೆ. ಅದೇ ರೀತಿ ನಂಬರ್ ಆಫ್ ಸೆಲ್ಲರ್ಸ್, ಆ ಸ್ಪರ್ಧೆ ಯಾವುದರ ಮೇಲೆ ಡಿಪೆಂಡ್ ಆಗಿರುತ್ತೆ? ಎಷ್ಟು ಜನ ನಂಬರ್ ಆಫ್ ಸೆಲ್ಲರ್ಸ್ ಇದ್ದಾರೆ, ಓಕೆನಾ, ಎಷ್ಟು ಜನ ಅಲ್ಲಿ ಮಾರಾಟಗಾರರಿದ್ದಾರೆ. ಯಾಕಂದ್ರೆ ನೋಡಿ, ಒಂದು ಮಾರುಕಟ್ಟೆಯಲ್ಲಿ ನೀವು ಇಮ್ಯಾಜಿನ್ ಮಾಡಿ, ಈಗ ನೀವು PU ಸ್ಟೂಡೆಂಟ್ ಆಗಿರ್ಬೋದು, ಈ ವಿಡಿಯೋನ ನೋಡ್ತಾ ಇರೋರು PU ಸ್ಟೂಡೆಂಟ್ ಆಗಿದ್ರು ಕೂಡ, PU ಸ್ಟೂಡೆಂಟ್ಸ್, ಬಿಕಾಮ್ ಸ್ಟೂಡೆಂಟ್ಸ್ ಎಲ್ಲರಿಗೂ ಈ ಒಂದು ಟಾಪಿಕ್ ತುಂಬಾ ಇಂಪಾರ್ಟೆಂಟ್, ನಾಟ್ ಓನ್ಲಿ ನೆಟ್ ಸೆಟ್ ಎಕ್ಸಾಮ್. ಹೌದಾ? ಸೊ ನೀವು ಒಂದು PU ವಿದ್ಯಾರ್ಥಿ ಆಗಿದ್ದೀರಾ ಅನ್ಕೊಳ್ಳಿ, ನಿಮ್ಗೆ ಇನ್ನು ಎಕನಾಮಿಕ್ಸ್ ಬಗ್ಗೆ ಬೇಸಿಕ್ಸ್ ಏನು ಗೊತ್ತಿಲ್ಲ, ಆದ್ರೂ ಕೂಡ ಮಾರುಕಟ್ಟೆ ಬಗ್ಗೆ ಆದ್ರೂ ಗೊತ್ತು. ಮಾರುಕಟ್ಟೆಯಲ್ಲಿ ಒಬ್ಬನೇ ಸೆಲ್ಲರ್ ಇದ್ದಾನೆ ಅನ್ಕೊಳ್ಳಿ, ಆತನಿಗೆ ಯಾವುದೇ ರೀತಿಯ ಕಾಂಪಿಟೇಷನ್ ಇಲ್ಲ. ಆಗ ಮಾರುಕಟ್ಟೆಯ ಗುಣಲಕ್ಷಣಗಳು ಬೇರೆ, ಆ ಒಂದು ಮಾರುಕಟ್ಟೆಯ ಸಂಘಟಿಸುವಿಕೆ ಅಥವಾ ಆ ಮಾರುಕಟ್ಟೆಯ ಗುಣಲಕ್ಷಣಗಳು ಬೇರೆ ಆಗಿರುತ್ತೆ. ಅದೇ ತುಂಬಾ ಸೆಲ್ಲರ್ಸ್ ಇದ್ದಾರೆ ಅಂದ್ರೆ ಬೇರೆ ರೀತಿಯಾಗಿರುತ್ತೆ. ಅದೇ ಫ್ಯೂ ಸೆಲ್ಲರ್ಸ್ ಅಂದ್ರೆ ಕೆಲವು ಸೆಲ್ಲರ್ಸ್ ಇದ್ದಾರೆ ಅಂದ್ರೆ ಅಲ್ಲಿ ಮಾರುಕಟ್ಟೆಯ ಲಕ್ಷಣಗಳು ಬೇರೆ ಆಗಿರುತ್ತೆ. ಈ ರೀತಿ, ಓಕೆನಾ? ಇದನ್ನೇ ನಾವು ಮಾರ್ಕೆಟ್ ಸ್ಟ್ರಕ್ಚರ್ ಅಂತ ಕರಿತೀವಿ. Market structure is nothing but the organization and characteristics of a market. Okay, then it is dependent on what? The number of competitors as well as the competition, the level of the competition. Understood? So there are mainly 4 types of market structures. Okay, market structure ಅಲ್ಲಿ 4 type of market structures ಬರುತ್ತೆ. First one is perfect. Okay na? Second one monopolistic, third one oligopoly, fourth one monopoly. Okay na? ಇದರಲ್ಲಿ ನಾನು ಇನ್ನೊಂದು ನಿಮಗೆ ಟೇಬಲ್ ಕೊಡ್ತಾ ಇದ್ದೀನಿ. ಈ ಟೇಬಲ್ ನಾನು ನೆನಪಿಟ್ಕೊಂಡ್ರೆ ಲೈಫ್ ಲಾಂಗ್ ನೀವು ಮಾರ್ಕೆಟ್ ಸ್ಟ್ರಕ್ಚರ್ ಅನ್ನುವಂಥ ಟಾಪಿಕ್ ಅನ್ನ ಮರೆಯೋದಿಲ್ಲ. ಓಕೆನಾ? ನೋಡಿ, ನಾನೇನ್ ಮಾಡಿದೀನಿ, ಮಾರ್ಕೆಟ್ ಸ್ಟ್ರಕ್ಚರ್ ಅಲ್ಲಿ ಸೆಲ್ಲರ್ಸ್, ಪ್ರಾಡಕ್ಟ್, ಪ್ರೈಸ್ ಕಂಟ್ರೋಲ್, ಎಕ್ಸಾಂಪಲ್ಸ್, ಈ 4 ಪಾಯಿಂಟ್ ಅನ್ನ ಹಾಕಿದೀನಿ. ಎಕ್ಸಾಮ್ ಇದೇ ಒಂದು ಟೇಬಲ್ ಬೇಸ್ಡ್ ಮೇಲೆ ನಿಮಗೆ ಕೆಲವೊಂದ್ಸಲ ಅಲ್ಲ, ಹಲವಾರು ಸಲ ಕ್ವಶನ್ಸ್ ಅನ್ನ ಇದೇ ಒಂದು ಟೇಬಲ್ ಕೇಳ್ತಾರೆ. ಅಂದ್ರೆ ಪರ್ಫೆಕ್ಟ್ ಕಾಂಪಿಟೇಷನ್ ಅಲ್ಲಿ ಯಾವ ರೀತಿ ಪ್ರಾಡಕ್ಟ್ಸ್ ಇರುತ್ತೆ, ಪರ್ಫೆಕ್ಟ್ ಕಾಂಪಿಟೇಷನ್ ಅಲ್ಲಿ ಸೆಲ್ಲರ್ಸ್ ಎಷ್ಟಿರ್ತಾರೆ, ಅಥವಾ ಎಕ್ಸಾಂಪಲ್ ಯಾವ ರೀತಿ ಕೊಡಬಹುದು. ಇದನ್ನೇ ಈ ಒಂದು ಟೇಬಲಿನ ಅರೌಂಡ್ ಕ್ವಶನ್ಸ್ ಬಂದಿರುತ್ತೆ. ನೀವು PU ಸ್ಟೂಡೆಂಟ್ ಆಗಿದ್ರು ಕೂಡ ನಿಮಗೆ ಮ್ಯಾಚ್ ದ ಫಾಲೋವಿಂಗ್ ಅಲ್ಲಿ ಆಗಿರ್ಬೋದು ಅಥವಾ ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲಿ ಆಗಿರ್ಬೋದು, ಇದು ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಆಗುತ್ತೆ. ಓಕೆ, ಪರ್ಫೆಕ್ಟ್ ಕಾಂಪಿಟೇಷನ್ ಅಂತ ಬಂದಾಗ ಮೆನಿ ಸೆಲ್ಲರ್ಸ್ ಇರ್ತಾರೆ, ಹಲವಾರು ಸೆಲ್ಲರ್ಸ್ ಇರ್ತಾರೆ, ಆದ್ರೆ ಪ್ರಾಡಕ್ಟ್ ಮಾತ್ರ ಐಡೆಂಟಿಕಲ್, ಅಂದ್ರೆ ಒಂದೇ ರೀತಿಯ ಪ್ರಾಡಕ್ಟ್ಸ್ ಇರುತ್ತೆ. ಐಡೆಂಟಿಕಲ್ ಅಂದ್ರೆ ಸೇಮ್ ಅಂತೀವಿ ನಾವು, ಐಡೆಂಟಿಕಲ್ ಟ್ವಿನ್ಸ್ ಅಂತಾರೆ. ಹೌದಾ? ಟ್ವಿನ್ಸ್ ಅಂದ್ರೆ ನಾವು ಏನಂತೀವಿ ಹೇಳಿ, ಅವಳಿ ಜವಳಿ ಅಂತೀವಿ. ಆ ರೀತಿ ಪ್ರಾಡಕ್ಟ್ಸ್ ಇರುತ್ತೆ. ಮೆನಿ ಪ್ರಾಡಕ್ಟ್ಸ್ ಇರುತ್ತೆ, ಐಡೆಂಟಿಕಲ್ ಇರುತ್ತೆ, ಸೇಮ್ ಇರುತ್ತೆ. ಇಲ್ಲಿ ಪ್ರೈಸ್ ಕಂಟ್ರೋಲ್ ನೋ ಅಂತ ಅಂದ್ರೆ ಒಂದು ಕಂಪನಿ ಅಥವಾ ಸೆಲ್ಲರ್ ಏನಿದ್ದಾನೆ ಆತ ಪ್ರೈಸ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಪ್ರೈಸ್ ಅನ್ನೋದು ಮಾರ್ಕೆಟ್ ಅಲ್ಲಿ ಡಿಮಾಂಡ್ ಮತ್ತೆ ಸಪ್ಲೈ ಮೇಲೆ ಪ್ರೈಸ್ ಡಿಸೈಡ್ ಆಗುತ್ತೆ. ಕಂಪನಿ ಅನ್ನೋದು ಪ್ರೈಸ್ ಟೇಕರ್ ಆಗಿರುತ್ತೆ. ಓಕೆನಾ? ಕಂಪನಿಯವರು ಏನ್ ಮಾಡ್ಬೇಕು? ಜಸ್ಟ್ ಪ್ರೈಸ್ ಅನ್ನ ತೆಗೆದುಕೊಳ್ಬೇಕು, ಅವರು ಜಸ್ಟ್ ಪ್ರೈಸ್ ಅನ್ನ ಅಕ್ಸೆಪ್ಟ್ ಮಾಡಬೇಕು. ಅಂಡರ್ಸ್ಟೂಡ್? ಇದನ್ನ ನೆನ್ಪಿಟ್ಕೊಳ್ಳಿ. ಪರ್ಫೆಕ್ಟ್ ಮಾರ್ಕೆಟ್ ಅಲ್ಲಿ ಮೆನಿ ಸೆಲ್ಲರ್ಸ್ ಇದ್ದಾರೆ, ಪ್ರಾಡಕ್ಟ್ಸ್ ಐಡೆಂಟಿಕಲ್ ಆಗಿದೆ, ಪ್ರೈಸ್ ಕಂಟ್ರೋಲ್, ನೋ ಪ್ರೈಸ್ ಕಂಟ್ರೋಲ್. ಓಕೆ, ಫರ್ಮ್ ಈಸ್ ಅ ಪ್ರೈಸ್ ಟೇಕರ್. ನೋಡಿ, ಪ್ರೈಸ್ ಟೇಕರ್, ಕಂಪನಿ ಈಸ್ ನಾಟ್ ಪ್ರೈಸ್ ಮೇಕರ್. ಅರ್ಥ ಆಗ್ತಾ ಇದೆಯಾ? ದೆನ್ ಎಕ್ಸಾಂಪಲ್ಸ್ ಆರ್ ವೆಜಿಟೇಬಲ್ಸ್ ಇನ್ ಲೋಕಲ್ ಮಾರ್ಕೆಟ್. ಎಕ್ಸಾಂಪಲ್ ಏನು? ವೆಜಿಟೇಬಲ್ಸ್ ಇನ್ ಲೋಕಲ್ ಮಾರ್ಕೆಟ್. ನಾವೀಗ ಲೋಕಲ್ ಮಾರ್ಕೆಟ್ ಅಲ್ಲಿ ವೆಜಿಟೇಬಲ್ಸ್ ತೆಗೆದುಕೊಳ್ಳಕ್ಕೆ ಹೋದಾಗ ಒಬ್ಬನ ಹತ್ರ ನಿಮ್ಗೆ ಗ್ರೀನ್ ಚಿಲ್ಲಿ ಆಗಿರ್ಬೋದು ಅಥವಾ ಕೊರಿಯಂಡರ್ ಆಗಿರ್ಬೋದು ಏನ್ ಬೆಲೆ ಇರುತ್ತೋ ಅದೇ ಬೆಲೆ ಆಲ್ ಓವರ್ ಮಾರ್ಕೆಟ್ ಮೇಲೆ ಸಿಗುತ್ತೆ. ನಮ್ಗೆ ಒಂದು ಚಟ ಇರುತ್ತೆ, ಏನಂದ್ರೆ ಇಲ್ಲಿ ನಾವು ಕೇಳ್ತೀವಿ ಕೆಜಿಗೆ ಎಷ್ಟು ರೂಪಾಯಿ ಅಂತ, 10 ಮಾರ್ಕೆಟ್ ಎಲ್ಲ ಸುತ್ತಾಡಿ ಮತ್ತೆ ಅವನನ್ನೇ ತೆಗೆದುಕೊಳ್ತೀವಿ. ಬಟ್ ಐಡೆಂಟಿಕಲ್, ಹೌದಾ? ಪ್ರೈಸ್ ಏನಾಗಿರುತ್ತೆ? ಸೇಮ್ ಆಗಿರುತ್ತೆ. ಅದನ್ನೇ ನಾವು ಪರ್ಫೆಕ್ಟ್ ಕಾಂಪಿಟೇಷನ್ ಅಂತ ಕರೆಯುವುದು. ಓಕೆ, ದೆನ್ ಸೆಕೆಂಡ್ ನೋಡಿ, ಮೊನೋಪೊಲಿಸ್ಟಿಕ್. ಕನ್ಫ್ಯೂಷನ್ ಆಗೋದು ಇಲ್ಲಿ ಮೊನೋಪೊಲಿಸ್ಟಿಕ್ ಅಂಡ್ ಮೊನೋಪೊಲಿ ಮಾರ್ಕೆಟ್ ಅಲ್ಲಿ ಕನ್ಫ್ಯೂಷನ್ ಆಗುತ್ತೆ. ಮೊನೋಪೊಲಿಸ್ಟಿಕ್ ಅಂತ ಬಂದಾಗ ಮೆನಿ ಸೆಲ್ಲರ್ಸ್ ಇರ್ತಾರೆ, ಮೊನೋಪೊಲಿ ಅಂತ ಬಂದಾಗ 1 ಸೆಲ್ಲರ್ ಇರ್ತಾನೆ. ನೆನ್ಪಿಟ್ಕೊಳ್ಳಿ, ಮೊನೋಪೊಲಿಸ್ಟಿಕ್ ಮೆನಿ ಸೆಲ್ಲರ್ಸ್, ಮೊನೋಪೊಲಿ ಓನ್ಲಿ 1 ಸೆಲ್ಲರ್. ಮೊನೋಪೊಲಿಸ್ಟಿಕ್ ಅಲ್ಲೂ ಮೆನಿ ಸೆಲ್ಲರ್ಸ್ ಇದ್ದಾರೆ, ಬಟ್ ಪ್ರಾಡಕ್ಟ್ಸ್
ಡಿಫರೆನ್ಶಿಯೇಟೆಡ್ ಪ್ರಾಡಕ್ಟ್ಸ್ ಇದೆ ನೋಡಿ. ಪರ್ಫೆಕ್ಟ್ ಕಾಂಪಿಟೇಷನ್ ಅಲ್ಲಿ ಐಡೆಂಟಿಕಲ್ ಪ್ರಾಡಕ್ಟ್ಸ್ ಇರುತ್ತೆ, ಮೊನೋಪೊಲಿಸ್ಟಿಕ್ ಅಲ್ಲಿ ಡಿಫರೆನ್ಶಿಯೇಟೆಡ್ ಪ್ರಾಡಕ್ಟ್ಸ್ ಇರುತ್ತೆ. ಓಕೆ, ಇಲ್ಲಿ ಸಮ್ ಕಂಟ್ರೋಲ್ ಇದೆ ಪ್ರೈಸ್ ಮೇಲೆ, ಯಾಕಂದ್ರೆ ಪ್ರಾಡಕ್ಟ್ಸ್ ಡಿಫರೆನ್ಶಿಯೇಟೆಡ್ ಆಗಿದೆ. ಅರ್ಥ ಆಗ್ತಾ ಇದೆಯಾ? ಪ್ರಾಡಕ್ಟ್ಸ್ ಅಲ್ಲಿ ಸ್ವಲ್ಪ ಕ್ಯಾರೆಕ್ಟರಿಸ್ಟಿಕ್ಸ್ ಅಲ್ಲಿ ಚೇಂಜ್ ಇರೋದ್ರಿಂದ ಪ್ರೈಸ್ ಅನ್ನ ಆ ಒಂದು ಸೆಲ್ಲರ್ ಕಂಟ್ರೋಲ್ ಮಾಡಬಹುದು. ಓಕೆ, ಫರ್ಮ್ ಕಂಟ್ರೋಲ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ಟೂತ್ ಪೇಸ್ಟ್, ಶಾಂಪೂ ನೋಡಿ, ಪ್ರಾಡಕ್ಟ್ಸ್ ನ ಕೆಲಸ ಸೇಮ್, ಮೀನ್ಸ್ two brands, toothpaste of different brands are doing the same work, but they are having some different characteristics. Okay, so that's why the company can change the product, company can alter the price anta helbodu ನಾವು. company can alter the price, that's why some control is there on price. ಸ್ವಲ್ಪ ಪ್ರೈಸ್ ಮೇಲೆ ಕಂಟ್ರೋಲ್ ಇರುತ್ತೆ, ಬೆಲೆಯ ಮೇಲೆ ಕಂಟ್ರೋಲ್ ಇರುತ್ತೆ. ಓಕೆ, ಆದ್ರೆ ವೆಜಿಟೇಬಲ್ ಮಾರ್ಕೆಟ್ ಅಲ್ಲಿ ಏನು ಮಾರ್ಕೆಟ್ ಅಲ್ಲಿ ಪ್ರೈಸ್ ಡಿಸೈಡ್ ಆಗುತ್ತೋ ಅದೇ ಒಂದು ನಾವು ಪ್ರೈಸ್ ಅನ್ನ ತೆಗೆದುಕೊಳ್ಬೇಕು. ದೆನ್ ಥರ್ಡ್ ಒನ್ ಇಸ್ ಒಲಿಗೋಪೋಲಿ. ಒಲಿಗೋಪೋಲಿ ಅಂತ ಬಂದಾಗ ಫ್ಯೂ ಸೆಲ್ಲರ್ಸ್ ಇರ್ತಾರೆ. ಪ್ರಾಡಕ್ಟ್ ಏನ ಇರಬಹುದು, ಐದರ್ ಅಂತೀವಿ ನಾವು. ಐದರ್ ಅಂದ್ರೆ ಐಡೆಂಟಿಕಲ್ ಕೂಡ ಇರಬಹುದು ಅಥವಾ ಡಿಫರೆನ್ಶಿಯೇಟೆಡ್ ಕೂಡ ಇರಬಹುದು. ಓಕೆ, ಫ್ಯೂ ಸೆಲ್ಲರ್ಸ್ ಇದ್ದಾರೆ, ಐಡೆಂಟಿಕಲ್ ಪ್ರಾಡಕ್ಟ್ಸ್ ಕೂಡ ಇರಬಹುದು, ಡಿಫರೆನ್ಶಿಯೇಟೆಡ್ ಕೂಡ ಇರಬಹುದು. ಸ್ಪೆಸಿಫಿಕ್ ಆಗಿ ಹೇಳೋಕೆ ಸಾಧ್ಯ ಇಲ್ಲ. ಓಕೆ, ದೆನ್ ಮ್ಯೂಚುವಲ್ ಇಂಟರ್ ಡಿಪೆಂಡೆನ್ಸ್ ಅಂದ್ರೆ ಇಲ್ಲಿ ಫರ್ಮ್ಸ್ ಪ್ರೈಸ್ ಕಂಟ್ರೋಲ್ ಏನಿದೆ, ಬೇರೆ ಕಂಪನಿಯ ಪ್ರೈಸ್ ಮೇಲೆ ನಮ್ಮ ಕಂಪನಿಯ ಪ್ರೈಸ್ ಡಿಸೈಡ್ ಆಗುತ್ತೆ. ಓಕೆ, ಮ್ಯೂಚುವಲ್ ಇಂಟರ್ ಡಿಪೆಂಡೆನ್ಸ್. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಟೆಲಿಕಾಂ, ಜಿಯೋ ಅಂಡ್ ಏರ್ಟೆಲ್. ನಿಮಗೆ ಗೊತ್ತು, ಜಿಯೋ ಅವರು ಪ್ಯಾಕಿನ ಬೆಲೆಯನ್ನು ಕಡಿಮೆ ಮಾಡಿದಾಗ, ಒಂದು ಇಂಟರ್ನೆಟ್ ಪ್ಯಾಕಿನ ಬೆಲೆಯನ್ನು ಕಡಿಮೆ ಮಾಡಿದಾಗ ಬೇರೆ ಎಲ್ಲ ಕಂಪನಿಗಳು ಏನ್ ಮಾಡ್ತು, ಆಟೋಮೆಟಿಕ್ ಆಗಿ ಬೆಲೆಯನ್ನು ಕಡಿಮೆ ಮಾಡ್ತು. ಸೊ ಹಿಯರ್ ಪ್ರೈಸ್ ಅನ್ನೋದು ಏನಿದೆ ಮ್ಯೂಚುವಲ್ ಆಗಿ ಡಿಪೆಂಡ್ ಆಗಿದೆ. ಅಂದ್ರೆ ಏರ್ಟೆಲ್ ಮೇಲೆ ಜಿಯೋ ಬೆಲೆ ಡಿಪೆಂಡ್ ಆಗಿರುತ್ತೆ, ಬೇರೆ ಬೇರೆ ಕಂಪನಿಗಳ ಬೆಲೆ ಡಿಪೆಂಡ್ ಆಗಿರುತ್ತೆ. ಸೊ ಮ್ಯೂಚುವಲ್ ಡಿಪೆಂಡೆನ್ಸಿ ಇಸ್ ದೇರ್. ಎಕ್ಸಾಂಪಲ್ ನಾವೇನ್ ಕೊಡ್ತಾ ಇದೀವಿ, ಟೆಲಿಕಾಂ ಇಂಡಸ್ಟ್ರಿ, ಜಿಯೋ ಅಂಡ್ ಏರ್ಟೆಲ್. ಅಂಡರ್ಸ್ಟುಡ್? ದೆನ್ ಫೋರ್ತ್ ಟೈಪ್ ಇಸ್ ಮೊನೋಪೋಲಿ. ಮೊನೋಪೋಲಿ ಅಂತ ಬಂದಾಗ ಸಿಂಗಲ್ ಸೆಲ್ಲರ್ ಇರ್ತಾನೆ. ಸಿಂಗಲ್ ಸೆಲ್ಲರ್ ಇರೋದ್ರಿಂದ ಯುನಿಕ್ ಒಂದು ಪ್ರಾಡಕ್ಟ್ ಇರುತ್ತೆ. ಪ್ರಾಡಕ್ಟ್ ಅನ್ನೋದು ಏನಾಗಿರುತ್ತೆ ಹೇಳಿ, ಯುನಿಕ್ ಆಗಿರುತ್ತೆ. ಇಲ್ಲಿ ಬೆಲೆಯ ಮೇಲೆ, ಪ್ರೈಸ್ ಮೇಲೆ ಫುಲ್ ಕಂಟ್ರೋಲ್ ಇರುತ್ತೆ. ಸೆಲ್ಲರ್ ಕ್ಯಾನ್ ಡಿಸೈಡ್ ದ ಪ್ರೈಸ್. What type of price he want to fix, he can fix. Okay, he does not have any restrictions on price, he can decide the price. Okay, then for example railway industry. ಈಗ ರೈಲ್ವೆ ಒಂದು ಇಂಡಸ್ಟ್ರಿಯಲ್ಲಿ ಬೇರೆ ಯಾರು ಕಾಂಪಿಟೇಟರ್ಸ್ ಇಲ್ಲ. Only the central government is the key player in railway industry, so they can decide the price. Okay, there is no other competitor for them. Okay, this is called as market structure. Okay, ನಾನು 1 minute ಅಲ್ಲಿ ಈಗ ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ. ನೋಡಿ, ಮಾರ್ಕೆಟ್ ಸ್ಟ್ರಕ್ಚರ್ ಅಂದ್ರೆ ಏನು? ಮಾರ್ಕೆಟ್ ಸ್ಟ್ರಕ್ಚರ್ ಅಂದ್ರೆ ಹೌ ದ ಮಾರ್ಕೆಟ್ ಈಸ್ ಆರ್ಗನೈಸ್ಡ್ ಅಂಡ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಮಾರ್ಕೆಟ್. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮಾರ್ಕೆಟ್ ಅಲ್ಲಿ ಏನ್ ಬರುತ್ತೆ, ಹೌ ದ ಕಾಂಪಿಟೇಷನ್ ಇಸ್ ದೇರ್ ಅಂಡ್ ಹೌ ಮೆನಿ ಸೆಲ್ಲರ್ಸ್ ಆರ್ ದೇರ್, ನಂಬರ್ ಆಫ್ ಸೆಲ್ಲರ್ಸ್. ಓಕೆ, 4 ಟೈಪ್ಸ್ ಆರ್ ದೇರ್: ಮೊನೋಪೋಲಿ, ಮೊನೋಪೊಲಿಸ್ಟಿಕ್, ಒಲಿಗೋಪೋಲಿ and what perfect competition ಅಂತ ಹೇಳ್ಬೋದು. Perfect competition means what? Many sellers, identical products, no control over the price. For example, vegetable market. Monopolistic ಅಂತ ಬಂದಾಗ again many sellers, differentiated products, some control is there on price. For example, toothpaste and shampoo. Then oligopoly ಅಂತ ಬಂದಾಗ few sellers are there, either differentiated or identical products. And mutual interdependence is there on telecom and Jio. For example, telecom and Jio means what? When Jio is giving the internet price for cheaper price, the Airtel has also changed its price. Okay, then monopoly means only single seller is there, so product is unique and full control over the price. Okay, then the industry, for example railway industry. Okay, like this you can understand the market structure. So ee ರೀತಿ ನೀವು ಕಾಮರ್ಸ್ ಅಥವಾ ಎಕನಾಮಿಕ್ಸ್ ಅಂದ್ರೆ ಕಾಮರ್ಸ್ ಅಲ್ಲಿ ಬರುವ ಬೇರೆ ಬೇರೆ ಕಾನ್ಸೆಪ್ಟ್ಸ್ ಅನ್ನ ಈಸಿಯಾಗಿ ಕಲಿಯಬೇಕು ಅಂದ್ರೆ ನಮ್ಮ ಪೇಡ್ ಕ್ಲಾಸಸ್ ಗೆ ಜಾಯಿನ್ ಆಗಿ ಜಟಾಯು ಕರಿಯರ್ ಅಕಾಡೆಮಿ ಅನ್ನೋ ಆಪ್ ಅನ್ನ ಪ್ಲೇ ಸ್ಟೋರ್ ಇಂದ ಡೌನ್ಲೋಡ್ ಮಾಡ್ಕೊಳ್ಳಿ. ನಮ್ಮ ಹೊಸ ಬ್ಯಾಚ್ 28th ಗೆ ಸ್ಟಾರ್ಟ್ ಆಗ್ತಾ ಇದೆ. ಆ ಬ್ಯಾಚ್ ಗೆ ನೀವು ಜಾಯಿನ್ ಆಗಬಹುದು. For more information, you can contact the number which is visible on the screen. Okay, and also share this video with your friends who are preparing for NET/SET exams, and also subscribe to my channel. Thank you very much. ಮುಂದಿನ ತರಗತಿಯಲ್ಲಿ ಮತ್ತೆ ಭೇಟಿಯಾಗೋಣ.